ನಮಸ್ಕಾರ ಎಲ್ಲರಿಗೂ. ಇಂದು ಈ ರೀಡಿಂಗ್ ನಿಮ್ಮ ಮನಸ್ಸಿನ ವ್ಯಕ್ತಿಯ ಹೃದಯದ ನಿಜವಾದ ಸ್ಥಿತಿ ಏನು ಎಂಬುದನ್ನು ನೋಡೋಣ. ಅವರು ನಿಜವಾಗಿಯೂ ನಿಮ್ಮ ಬಗ್ಗೆ ಸತ್ಯವಾದ ಭಾವನೆ ಇಟ್ಕೊಂಡಿದ್ದಾರಾ? ನಿಮ್ಮ ಕಡೆ ಮನಸ್ಸಿನಿಂದ ನಿಂತಿದ್ದಾರಾ? ಅಥವಾ ಅವರ ಹೃದಯದಲ್ಲಿ ಇನ್ನೊಬ್ಬರ ಪ್ರಭಾವ ಇನ್ನೂ ಉಳಿದಿದೆಯಾ ಎಂಬುದರ ಎನರ್ಜಿ ಇಲ್ಲಿ ಕಾಣಿಸ್ಕೊಳ್ಬೋದು. ಕೆಲವೊಮ್ಮೆ ವ್ಯಕ್ತಿಯ ಹೊರಗಿನ ವರ್ತನೆ ಮತ್ತು ಒಳಗಿನ ಭಾವನೆ ಏನಿರುತ್ತೆ, ಸೊ ಅದು ಒಂದೇ ರೀತಿಯಾಗಿ ಇರುವುದಿಲ್ಲ. ಹೊರಗೆ ಮೌನವಾಗಿರ್ಬೋದು, ದೂರವಾಗಿರ್ಬೋದು, ಆದ್ರೆ ಒಳಗಡೆ ತುಂಬಾ ವಿಚಾರಗಳು ನಡೀತಾ ಇರ್ತವೆ. ಈ ರೀಡಿಂಗ್ ಮೂಲಕ ಅವರ ಮನಸ್ಸಿನಲ್ಲಿ ಈಗ ಯಾವ ಭಾವನೆ ಹೆಚ್ಚು ಬಲವಾಗಿದೆ, ನಿಮ್ಮ ಬಗ್ಗೆ ಯಾವ ರೀತಿಯ ಆಲೋಚನೆ ಇದೆ ಮತ್ತು ಸಂಬಂಧದ ದಿಕ್ಕು ಹೇಗೆ ಸಾಗ್ಬೋದು ಎಂಬುದನ್ನ ಅರ್ಥ ಮಾಡ್ಕೊಳ್ಬೋದು. ಈ ನಿಮ್ಮ ಇಂಟ್ಯೂಷನ್‌ಗೆ ಯಾವ ಭಾಗ ಹೆಚ್ಚು ಸಂಪರ್ಕವಾಗುತ್ತದೋ ಅದನ್ನು ನಿಮ್ಮ ಸಂದೇಶವಾಗಿ ತೆಗೆದುಕೊಳ್ಳಿ. ಏಕೆಂದ್ರೆ ಪ್ರತಿಯೊಬ್ಬರ ಎನರ್ಜಿ ವಿಭಿನ್ನವಾಗಿರುತ್ತೆ. ಈ ಸಂದೇಶ ನಿಮ್ಮ ಹೃದಯಕ್ಕೆ ಹೊಂದಿದರೆ ಅದು ಈ ಸಮಯದಲ್ಲಿ ಬ್ರಹ್ಮಾಂಡ ನಿಮಗೆ ಕೊಡುತ್ತಿರುವ ಸೂಚನೆ ಆಗಿರ್ಬೋದು ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರ ಹೆಸರನ್ನು ನೀವು 3 ಬಾರಿ ಖುಷಿ ಖುಷಿಯಾಗಿ ಹೇಳ್ಕೊಂಡು ಈ ರೀಡಿಂಗ್‌ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಐ ಆಮ್ ಪಿಕಿಂಗ್ ದ ಕಾರ್ಡ್. ಮೊದಲನೇ ಕಾರ್ಡ್ ಇಲ್ಲಿ 3 ಆಫ್ ವಾಂಡ್ಸ್ ಬರ್ತಾ ಇದೆ. 8 of Pentacles, 2 of Swords, 5 of Wands, and the last outcome card, Queen of Cups ಬಂದಿದೆ. ಸೊ ಲೆಟ್ ಮಿ ರಿಅರೇಂಜ್. ಅಷ್ಟರಲ್ಲಿ ನೀವು ಖುಷಿ ಖುಷಿಯಾಗಿ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ ಅವರಿಗೋಸ್ಕರ ನೀವು ಈ ರೀಡಿಂಗ್ ನೋಡ್ತಾ ಇದ್ರೆ ಸೊ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ನಾನು ರಿಅರೇಂಜ್ ಮಾಡ್ತೀನಿ. ಸೊ ಇಲ್ಲಿ ಒಂದಕ್ಕೊಂದು ತುಂಬಾ ಲಿಂಕ್ಡ್ ಕಾರ್ಡ್ಸ್ ಅಂತಾನೆ ಹೇಳ್ಬೋದು. ಸೊ ಮೊದಲಿಗೆ 3 ಆಫ್ ವಾಂಡ್ಸ್ ಬಂದಿದೆ. ಈ ಎನರ್ಜಿ ನೋಡಿದಾಗ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆ ಇದೆ, ಆದ್ರೆ ಅವರು ಇನ್ನು ಒಳಗೆ ಬಹಳ ವಿಚಾರಗಳನ್ನು ತೂಕಮಾಪನ ಅಂತಂದ್ರೆ ಯೋಚನೆ ಮಾಡ್ತಾ ಇದ್ದಾರೆ, ಎವ್ಲ್ಯೂಟ್ ಮಾಡ್ತಾ ಇದ್ದಾರೆ. ಆ ಥರ ಮಾಡಿಕೊಂಡು ಈಗ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ. ಸೊ ತುಂಬಾನೇ ನಿಮ್ಮ ಬಗ್ಗೆ ಇನ್ನ ತಿಳ್ಕೋಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಅವರ ಯೋಚನೆ ಆಗಿದೆ. ಸೊ ಅದನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಅವರ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಈ ಸಂಪರ್ಕವನ್ನು ಹೇಗೆ ಮುಂದಕ್ಕೆ ತೆಗೆದುಕೊಳ್ಳಬೇಕು, ಯಾವ ದಿಕ್ಕಿನಲ್ಲಿ ಸಾಗಬೇಕು ಎಂಬ ವಿಚಾರ ಅವರ ಮನಸ್ಸಿನಲ್ಲಿ ಇದೆ. ಕೆಲವೊಮ್ಮೆ ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಸಂಬಂಧಕ್ಕೆ ಶ್ರಮ ಹಾಕಬೇಕು ಎಂಬ ಒಳಗಿನ ಅರಿವು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಈ ಸಂಬಂಧವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ತಿಲ್ಲ, ಬದಲಾಗಿ ಒಳಗೆ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ ಅನ್ನೋದು ಇಲ್ಲಿ ಅರ್ಥ ಆಗ್ತಾ ಇದೆ. ಸೊ ಆದ್ರೆ ಒಂದು ಸಮಯದಲ್ಲಿ ಅವರೊಳಗೆ ನಿರ್ಧಾರ ತೆಗೆದುಕೊಳ್ಳಲು ತುಂಬಾ ಹೆದರಿಕೆ ಕಾಣಿಸ್ತಾ ಇದೆ. ಸೊ ಯಾವುದೇ ತರ ಡಿಸಿಷನ್ಗೆ ಅವರು ಬರ್ತಾ ಇಲ್ಲ. ಸೊ ಡಿಸಿಷನ್ ಬರ್ತಾ ಇಲ್ಲ ಅನ್ನೋದು ಒಂದು ಕಡೆ, ಎರಡು ದಿಕ್ಕಿನ ನಡುವೆ ಸಿಲುಕಿರುವಂತೆ ಅವರಿಗೆ ಮನಸ್ಸು ತುಂಬಾ ಕಾಣಿಸ್ತಾ ಇದೆ. ಏನ್ ಹೇಳ್ಬೇಕು, ಹೇಗೆ ನಡೆದುಕೊಳ್ಬೇಕು, ತಮ್ಮ ಭಾವನೆಗಳನ್ನು ಎಷ್ಟು ಮಟ್ಟಿಗೆ ತೋರಿಸ್ಬೇಕು ಎಂಬ ಗೊಂದಲ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಿದೆ. ಹೊರಗೆ ಮೌನವಾಗಿದ್ರೂ ಕೂಡ ಇದೇ ಕಾರಣದಿಂದ ಅವರು ಇರ್ಬೋದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದಕ್ಕೆ ನೀವು ಏನ್ ಮಾಡ್ಬೋದು, ನಿಮಗೆ ತುಂಬಾ ಥಾಟ್ಸ್ ಬರುತ್ತೆ. ಇವರು ನಿಜವಾಗ್ಲೂ ನನಗೆ ಜೆನ್ಯೂನ್ ಆಗಿದ್ದಾರಾ, ಅಥವಾ ಬೇರೆ ಯಾರಾದ್ರೂ ಇವರ ಲೈಫಲ್ಲಿ ಎಂಟ್ರಿ ಕೊಟ್ಟಿದ್ದಾರಾ, ಈ ತರ ನಿಮ್ಗೆ ತುಂಬಾ ಯೋಚನೆ ಬರುತ್ತೆ. ಆದ್ರೆ ಇದ್ರ ಜೊತೆಗೆ ಒಳಗಿನ ಒತ್ತಡ, ಸಣ್ಣ ಸಣ್ಣ ಸಂಘರ್ಷದ ಎನರ್ಜಿ ಕೂಡ ಇದೆ. ಅವರ ಮನಸ್ಸಿನಲ್ಲಿ ಕೆಲವೊಮ್ಮೆ ಹಳೆಯ ಘಟನೆಗಳಿರ್ಬೋದು, ಈಗೋ ಇರ್ಬೋದು, ಅಥವಾ ಪರಿಸ್ಥಿತಿಗಳ ಒತ್ತಡ ಕಾರಣದಕ್ಕೆ ಅವರು ಸ್ಪಷ್ಟತೆಯನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ತುಂಬಾ ಟೈಮ್ ತಗೊಳ್ತಾ ಇದ್ದಾರೆ. ಇದು ಯಾವಾಗ್ಲೂ ಮೂರನೇ ವ್ಯಕ್ತಿ ಎಂದರ್ಥ ಅಲ್ಲ. ಸೊ ಯಾರೋ ಥರ್ಡ್ ಪಾರ್ಟಿ ಇದ್ರೇನೋ, ಥರ್ಡ್ ಪಾರ್ಟಿಯಿಂದ ಅವ್ರಿಗೆ ಈ ತರ ನಡ್ಕೊಳ್ತಾ ಇದ್ರೇನೋ ಅಂತ ಅಲ್ಲ. ಸೊ ಹಲವಾರು ಬಾರಿ ಅವರು ಸ್ವಂತ ಮನಸ್ಸಿನ ಒಳಗಿನ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಸೊ ಅವ್ರ ಮೈಂಡಲ್ಲಿ ತುಂಬಾ ಥಾಟ್ಸ್ ರನ್ ಆಗ್ತಾ ಇದೆ. ಅದು ಯಾವ ಥಾಟ್ಸ್ ಅಂತ ನೀವು ಕೂತ್ಕೊಂಡು ಮಾತಾಡಿದಾಗ ಖಂಡಿತ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲಿ ನೋಡೋದಾದ್ರೆ ಕೊನೆಗೆ ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಸೊ ನಿಮ್ಮ ಬಗ್ಗೆ ಅವರು ತುಂಬಾ ಎಮೋಷನಲ್ ಕನೆಕ್ಷನ್‌ನ ಹೊಂದಿದ್ದಾರೆ. ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಮೋಷನಲ್ ಕನೆಕ್ಷನ್ ಅವ್ರಿಗೆ ಇದೆ. ನೀವು ನಿಮ್ ಜೊತೆ ಕಳೆದಿರೋ ಕ್ಷಣ ಇರ್ಬೋದು, ಇಲ್ಲ ಮಾತಾಡಿರೋದಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು ಪ್ರಾಮಿಸಿಂಗ್ ನೋಟ್ ಕೊಟ್ಟಿರೋದಾಗಿರ್ಬೋದು, ಆ ಥರ ಕ್ಷಣಗಳು ಯಾವುದೋ ಒಂದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಅದ್ರ ರೀಸನ್ ಇಂದ ಅವರು ನಿಮ್ಮ ಜೊತೆನೇ ಇರ್ಬೇಕು, ನಿಮ್ಮ ಜೊತೆ ಜೀವನನ ಕಳಿಬೇಕು ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅವರು ನಿಮ್ಮನ್ನ ತುಂಬಾ ವ್ಯಾಲ್ಯೂ ಮಾಡ್ತಾರೆ.
ಸೊ ನಿಮ್ಮ ಏನು ನೀವು ಹೇಳ್ತೀರಾ ಅದ್ರ ಬಗ್ಗೆ ತುಂಬ ಕಾಳಜಿ ಇದೆ ನಿಮ್ಮ ಬಗ್ಗೆ. ನಿಮ್ಮ ನಿಜವಾದ ಭಾವನೆ ಇರ್ಬೋದು, ನಿಮ್ಮ ಸೌಮ್ಯ ಎನರ್ಜಿ ಇರ್ಬೋದು, ಅವ್ರಿಗೆ ಸ್ಪರ್ಶಿಸಿದೆ ಆಲ್ರೆಡಿ. ಸೊ ಅದರಿಂದ ಅವರು ಎಲ್ಲೇ ಇದ್ರೂ, ಯಾರ ಜೊತೆ ಇದ್ರೂ ಕೂಡ, ಸೊ ಟೆಂಪ್ರರಿ ಫೀಲಿಂಗ್ಸ್ನ ಬೇರೆಯವ್ರ ಜೊತೆ ಇಟ್ಕೊಂಡಿದ್ರು ಕೂಡ ಅವ್ರ ಮನಸ್ಸಲ್ಲಿ ನಿಮ್ಮ ಜಾಗನ ಅವರು ಬೇರೆ ಯಾರಿಗೂ ಹಂಚ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆದ್ರಿಂದ ಸೊ ನೀವು ದೂರ ಇದ್ರೂ ಕೂಡ ಅವರಿಗೆ ಯಾವುದೇ ಥರ ಬೇರೆಯವ್ರ ಜೊತೆ ಅಟ್ರಾಕ್ಷನ್ ಆಗೋದಿಲ್ಲ. ಅದು ಒಂದು ಸಿಚುವೇಶನಲ್ಲಿ ಮಾತಾಡಿರ್ಬೋದು, ಇಲ್ಲ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾದ್ರೂ ಅವರು ಬೇರೆಯವ್ರ ಜೊತೆ ಇರ್ಬೋದು. ಬಟ್ ನೀವು ಮಾತ್ರ ಅವರ ಮನಸ್ಸಲ್ಲಿ ಯಾವ ಜಾಗದಲ್ಲಿ ಅವರು ಇಡಬೇಕು ಅಂತ ಇದ್ರು ಆ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಈ ಸಮಯದಲ್ಲಿ ಅವರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಇದೆ ಅಂತ ಗೊತ್ತಾಗ್ತಿದೆ. ಆದರೆ ಅವರು ತಮ್ಮ ಭಾವನೆಗಳು ಏನಿದೆ ಅದನ್ನ ಸ್ಪಷ್ಟವಾಗಿ ತೋರ್ಸಲಿಕ್ಕೆ ಇನ್ನ ಸ್ವಲ್ಪ ಸಮಯ ತಗೊಂಡ್ಕೊಳ್ತಾರೆ. ಸೊ ನಿಧಾನವಾದ್ರೂ ಎನರ್ಜಿ ನಿಮ್ಮ ಕಡೆ ಸಾಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ ಹಾಗಾದ್ರೆ ಇದ್ರ ಜೊತೆ ಟೈಮ್ ಫ್ರೇಮ್ ಎನರ್ಜಿ ನೋಡೋದಾದ್ರೆ, ಸೊ ನಿಮ್ಮ ವ್ಯಕ್ತಿಯ ಎನರ್ಜಿ ನಿಧಾನವಾಗಿ ತೆರೆಯುವ ರೀತಿಯಲ್ಲಿ ಇರೋದ್ರಿಂದ, ಸೊ ತಕ್ಷಣದ ಸ್ಪಷ್ಟ ನಿರ್ಧಾರಕ್ಕಿಂತ ಒಳಗೆ ವಿಚಾರ ಮಾಡಿ ನಂತರ ಹೆಜ್ಜೆ ಇಡೋ ಸ್ವಭಾವ ಹೆಚ್ಚು ಕಾಣಿಸ್ತಿದೆ. ಈಗ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಭಾವನೆ ಇದ್ರೂ ಕೂಡ ಯಾವ ರೀತಿಯಲ್ಲಿ ಮುಂದೆ ಬರಬೇಕು ಎಂಬ ಗೊಂದಲ ಇನ್ನ ಪೂರ್ಣವಾಗಿ ದೂರವಾಗಿಲ್ಲ. ಮುಂದಿನ 2ರಿಂದ 8 ವಾರದೊಳಗೆ ಒಂದು ಸಣ್ಣ ಬದಲಾವಣೆ ಕಾಣಿಸ್ಬೋದು. ಇದು ನೇರವಾಗಿ ಒಂದು ಏನಂದ್ರೆ ಮಾತುಕತೆ ಆಗೋದಿಲ್ಲ. ಸೊ ಒಂದು ಸಿಂಪಲ್ ಮೆಸೇಜ್ ಇರ್ಬೋದು, ಅಥವಾ ನಿಮ್ಮ ಕಡೆ ಅವರ ಗಮನ ಹೆಚ್ಚುವಿಕೆ ರೂಪದಲ್ಲಿ ಬರ್ಬೋದು. ಇಲ್ಲ ನಿಮಗೆ ಅವರು ನೆನಪು ಜಾಸ್ತಿ ಆಗೋದು. ಮೊದಲಿಗೆ ದೊಡ್ಡ ಮಾತುಗಳಿಗಿಂತ ಸಣ್ಣ ಸೂಚನೆಗಳ ಮೂಲಕ ಅವರ ಎನರ್ಜಿ ಕಾಣಿಸುತ್ತೆ ಅನ್ನೋದು ಒಂದು ಗೊತ್ತಾಗ್ತಾ ಇದೆ. ಸೊ ಒಳಗಿನ ಹೋರಾಟ ಕಡಿಮೆ ಆಗ್ತಿದ್ದಂತೆ ಅವರು ಹೆಚ್ಚು ಸ್ಪಷ್ಟವಾಗ್ತಾರೆ. ಜಾಸ್ತಿ ಕ್ಲಾರಿಟಿಯಿಂದ ಬರ್ತಾರೆ. ವಿಶೇಷವಾಗಿ ಕೆಲಸದ ಒತ್ತಡ ಇರ್ಬೋದು, ಕುಟುಂಬದ ವಿಚಾರಗಳಿರ್ಬೋದು, ಅಥವಾ ತಮ್ಮ ಸ್ವಂತ ಮನಸ್ಸಿನ ಗೊಂದಲ ಕಡಿಮೆ ಆದ ನಂತರ ಅವರು ನಿಮ್ಮೊಂದಿಗೆ ಸಂಪರ್ಕದ ಬಗ್ಗೆ ಹೆಚ್ಚು ಯೋಚಿಸ್ತಾರೆ. ಕಮ್ಯುನಿಕೇಷನ್ ಎನರ್ಜಿ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಕಮ್ಯುನಿಕೇಷನ್ ಎನರ್ಜಿ ಇದೆ. ಆದರೆ ಅದು ಅವರ ಮನಸ್ಸಿನ ಸ್ಪಷ್ಟತೆ ಬಂದ ನಂತರ ಮಾತ್ರ ಹೆಚ್ಚು ಬಲವಾಗಿ ಕಾಣ್ಬೋದು. ಆದ್ರಿಂದ ಕೆಲವೊಮ್ಮೆ ವಿಳಂಬವಾದಂತೆ ತೋರುತ್ತೆ. ಸೊ ಬಟ್ ನೀವು ಅದೇ ಸಂಪೂರ್ಣವಾಗಿ ಅದೇ ಥರ ಆಗುತ್ತೆ ಅಂತಲ್ಲ. ಸೊ ಇಲ್ಲಿ ಯಾವುದೇ ಥರ ಕ್ಲೋಸ್ ಎಂಡೆಡ್ ಕನೆಕ್ಷನ್ ಬ್ರೇಕ್ ಅಂತ ಏನೂ ಸಿಕ್ಕಿಲ್ಲ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆನೇ ಬರುವಂಥ ಎನರ್ಜಿ ಖಂಡಿತ ಇಲ್ಲಿ ಕಾಣಿಸ್ತಿದೆ. ಸೊ ತುಂಬಾನೇ ಎಮೋಷ್ನಲ್ ಆಗಿ ಇರೋದ್ರಿಂದ ಅವರು ಖಂಡಿತ ನಿಮ್ಮ ಕಡೆ ನಿಮ್ಮ ಪ್ರೆಸೆನ್ಸ್‌ಗೋಸ್ಕರ ಬಂದೇ ಬರ್ತಾರೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇದೇ ಥರ ಸಿಚುಯೇಷನ್ಸ್ ಇರುತ್ತೋ, ಸೊ ಯಾರಿಗೆಲ್ಲ ಇದೇ ಥರ ನೋವುಗಳ್ನ ಅನುಭವಿಸ್ತಾ ಇರ್ತೀರೋ, ಅವರಿಗೆ ಕನೆಕ್ಟ್ ಆದರೆ, ರೆಸನೇಟ್ ಆದರೆ ಮಾತ್ರ ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ ಕೇಸ್ ಕನೆಕ್ಟ್ ಆಗಿಲ್ಲ, ನನಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ದಯವಿಟ್ಟು ನನಗೆ ಈ ವಾಟ್ಸಪ್ಪಿಗೆ ನೀವು ಕನೆಕ್ಟ್ ಆಗ್ಬೋದು. 8867550218 ಇದು ನನ್ನ ವಾಟ್ಸಪ್ ನಂಬರ್ ಆಗಿರುತ್ತೆ. ಈ ನಂಬರಿಗೆ ನೀವು ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ, ಡೇಟ್ ಆಫ್ ಬರ್ತ್‌ನ ಕಳಿಸಿದ್ರೆ ಸೊ ನಾನು ಟ್ಯಾರೋ ರೀಡಿಂಗ್ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ಸ್ಪೆಸಿಫೈ ಮಾಡಿ ನಿಮಗೆ ಯಾವ ರೀಡಿಂಗ್ ಬೇಕು ಅಂತ. ರಿಲೇಶನ್‌ಶಿಪ್ ರೀಡಿಂಗ್, ಕರಿಯರ್ ರೀಡಿಂಗ್, ಸೊ ಬಿಸ್ನೆಸ್, ಮನಿ ಆರ್ ಎಲ್ಸ್ ಫಿನಾನ್ಷಿಯಲ್ ಹೆಲ್ಪ್ ರೀಡಿಂಗ್, ಅವ್ರು ಏನೋ ಒಂದು ಮನಸ್ಸಲ್ಲಿ ತುಂಬ ತಲೆಯಲ್ಲಿ ಕೂತಿದೆ, ನನಗೆ ಕ್ಲಾರಿಟಿನೇ ಸಿಗ್ತಾ ಇಲ್ಲ, ಸೊ ನನಗೆ ಕ್ಲಾರಿಟಿ ಬೇಕು ಅಂತ ಇದ್ದರೆ ಸೊ ಎಸ್ ಆರ್ ನೋ ಕೂಡ ಕೇಳ್ಬೋದು. ಎಸ್ ಆರ್ ನೋಗೆ ಚಾರ್ಜಸ್ ತುಂಬ ಕಮ್ಮಿ ಇರುತ್ತೆ. ಸೊ ನೀವು ನನ್ನ ವಾಟ್ಸಪ್ಪಲ್ಲಿ ಕನೆಕ್ಟ್ ಆದರೆ ನೀವು ನನ್ನ ಪ್ರೊಫೈಲ್‌ನ ನೋಡ್ಬೋದು ವಾಟ್ಸಪ್ಪಲ್ಲಿ. ಅಲ್ಲಿ ಟ್ಯಾರೋ ಚಾರ್ಜಸ್‌ನ ಹಾಕಿದ್ದೀನಿ, ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಅನುಕೂಲವಾಗಂಗೆ ನಿಮಗೆ ಯಾವ ರೀಡಿಂಗ್ ಬೇಕೋ ಸೊ ನೀವು ಆ ರೀಡಿಂಗ್‌ನ ಚೂಸ್ ಮಾಡ್ಬೋದು ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಇದು ನಿಮಗೆ ಕನೆಕ್ಟ್ ಆದರೆ ಮಾತ್ರ ತಗೊಳ್ಳಿ. ಇದು ಒಂದು ಜನರಿಕ್ ರೀಡಿಂಗ್ ಆಗಿರುತ್ತೆ. ಎಲ್ಲರ ಮನಸ್ಥಿತಿನೂ ಇದೇ ಥರದ್ದು ಇರೋದಿಲ್ಲ. ಇದ್ದವರಿಗೆ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ನೇಮ್‌ನ ನೀವು ಕಮೆಂಟಲ್ಲಿ ನೀವು ಕಳಿಸಿದ್ರೆ ನಾವು ಮಾಡೋ ನೆಕ್ಸ್ಟ್ ಲವ್ ರಿಚುವಲಲ್ಲಿ ಒಂದು ಬಾಂಡೇಜ್ ಇಂಪ್ರೂವ್ಮೆಂಟ್‌ಗೆ ಸೊ ನಾವು ನಿಮ್ಮ ಹೆಸರನ್ನು ತಗೊಂಡು ಮ್ಯಾನಿಫೆಸ್ಟ್ ಮಾಡ್ತೀವಿ. ಆ್ಯಂಡ್ ಇಟ್ ಈಸ್ ಅ ಕೂಲ್ ರಿಚುವಲ್ ಆಗಿರೋದ್ರಿಂದ ಸೊ ಎಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಗೊತ್ತಿಲ್ಲ. ಬಟ್ ಖಂಡಿತ ನಿಮ್ಮ ನೇಮ್ಸ್‌ನ ನೀವು ಕೊಟ್ಟರೆ ನಾವು ಅಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ಹೇಳ್ತಾ ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.